so long. We've been waiting for this time. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಲಾಸ್ 1ನಲ್ಲಿ ನೀವು ಮೆಟೀರಿಯಲ್ಸ್ ಇಂಟ್ರೊಡಕ್ಷನ್ ನೋಡಿದ್ದೀರಲ್ಲ, ನಾನೀಗ ಕ್ಲಾಸ್ 2ನಲ್ಲಿ ಆರೆಳೆ ದಾರಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ರೇರ್ ಕಲರ್ಸ್ ಇದ್ದರೆ ಅದರಲ್ಲಿ 6 ಸ್ಪೂಲ್ಸ್ ತೊಗೊಂಡಿರಲ್ವಲ್ಲ ನಾವು, ಅಥವಾ ನಿಯರ್ ಬೈ ಸ್ಟೋರಲ್ಲಿ ನಮಗೆ ಬೇಕಾದ ಕಲರು 6 ಸ್ಪೂಲ್ಗಳು ಸಿಗಲಿಲ್ಲ ಅಂತ ಅಂದರೆ 2ರಿಂದ ಅಥವಾ 1 ಸ್ಪೂಲಿಂದ ನಾವು ಆರೆಳೆ ದಾರಾನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಯಾವುದಾದ್ರೂ ಸಿಲಿಂಡ್ರಿಕಲ್ ಶೇಪ್ ಇರಬೇಕು ಅಥವಾ ರೌಂಡ್ ಶೇಪ್ ಇರಬೇಕು. ಈ ದಾರದ್ದು ಟ್ಯೂಬ್ಸು ಅಥವಾ ಗಮ್ ಬಾಟಲು ಅಥವಾ ವಾಟರ್ ಬಾಟಲ್ಲು ಆ ಥರ ಎನಿಥಿಂಗ್ ಇನ್ ರೌಂಡ್ ಶೇಪ್ ಇರಬೇಕು. ಎಡ್ಜಸ್ ಇದ್ದರೆ ದಾರದ್ದು ಏನದು ದಾರದಲ್ಲಿ ಇಂಪ್ರೆಷನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಎಡ್ಜ್ ಥರನೇ ರೌಂಡ್ ಶೇಪ್ ಆದರೆ ಸರ್ಕಲ್ಲಾಗಿ ಉಳ್ಕೊಂಡಿರುತ್ತೆ. ಈ ಥರ ಇರುತ್ತಲ್ಲ ನೇಮು, ಬ್ರ್ಯಾಂಡ್ ನೇಮ್ ನೋಡಿ, ದಾರದ ಮೇಲೆ ಅದು ಯಾವ ಬ್ರ್ಯಾಂಡು ಮತ್ತು ಅದು ಯಾವ ಶೇಡ್ ಅಂತ ಇರುತ್ತಲ್ಲ, ನಾವು ಅದನ್ನು ತೆಗೆದು ಈ ಥರ ಫೋಲ್ಡ್ ಮಾಡಿ ಟ್ಯೂಬ್ ಒಳಗೆ ಇಟ್ಕೊಂಡ್ರೆ, ಸೆಕ್ಯೂರ್ ಮಾಡಿಕೊಂಡ್ರೆ ಆ ಸ್ಪೂಲು ಈಗ ನಾವು ವರ್ಕ್ ಮಾಡ್ತಾ ಇರಬೇಕಾದ್ರೆ ಅರ್ಧದಲ್ಲೇ ಖಾಲಿ ಆದರೆ ಅದೇ ಕಲರ್ ಶೇಡು ಹುಡ್ಕೋದು ಕಷ್ಟ ಆಗುತ್ತಲ್ಲ. ಸೊ ನಾವು ಅದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ರೆ ಆ ಶೇಡ್ ನಂಬರ್ ಹೇಳಿದ್ರೆ ಅವರು ಅದೇ ಕಲರ್ ದಾರನ ಕೊಡ್ತಾರೆ. ಇನ್ನು ಜರಿ ಥ್ರೆಡ್ಡಿಗೆ ಬಂದರೆ, ಜರಿ ಥ್ರೆಡ್ಡಲ್ಲೂ 2 ಟೈಪ್ಸ್ ಇರುತ್ತೆ. ಒಂದು ಕಾಟನ್ ಜರಿ ಥ್ರೆಡ್ಡು, ಒಂದು ವೈರ್ ಜರಿ ಥ್ರೆಡ್ಡು. ವೈರ್ಗೆ ಹೊರಗಡೆ ಕಲರ್ ಥ್ರೆಡ್ನ ರ್ಯಾಪ್ ಮಾಡಿರ್ತಾರೆ. ಅದನ್ನ ಮಿಷಿನ್ ಎಂಬ್ರಾಯ್ಡ್ರಿಗಳಲ್ಲಿ ಬಳಸ್ತಾರೆ. ನೋಡಿ, ಇದು ವೈರ್ ಬಳಸಿ ಮಾಡಿರೋ ಜರಿ ಥ್ರೆಡ್ಡು. ನಾನು ಕಲಿಬೇಕಾದ್ರೆ ನನಗೆ ಗೊತ್ತಾಗಿರಲಿಲ್ಲ, ಸೊ ನಾನು ಇದನ್ನು ತೊಗೊಂಡ್ಬಿಟ್ಟಿದ್ದೆ. ಇದನ್ನು ನಾನು ಬಳಸೋಕೆ ಹೋಗಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ ಎಕ್ಸಾಂಪಲ್ಗೋಸ್ಕರ. ಇದು ಕಾಟನ್ ಜರಿ ಥ್ರೆಡ್ಡು. ಇದನ್ನು ಸೀರೆ ಕ್ರೋಸೋದಲ್ಲಿ ಬಳಸ್ತೀವಿ ನಾವು, ಈಸಿ ಬಳಸೋಕೆ ಅದನ್ನು. ವೈರ್ ಜರಿ ಥ್ರೆಡ್ ಆದರೆ ಸ್ವಲ್ಪ ಟೈ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ನಾನು ಇಲ್ಲಿ ಪಿಂಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 2 ಸ್ಪೂಲ್ಸ್ ರೇರ್ ಕಲರ್ ಇದ್ದಾಗ ಅಥವಾ ನಮಗೆ ನಿಯರ್ ಬೈ ಸ್ಟೋರಲ್ಲಿ ನಮಗೆ ಬೇಕಾದಷ್ಟು ಸ್ಪೂಲ್ಸ್ ಸಿಗದೇ ಇದ್ದಾಗ ಈ ಥರ 1 ಸ್ಪೂಲಿಂದ ಅಥವಾ 2 ಸ್ಪೂಲ್ಸಿಂದ ನಾವು ಹೆಂಗೆ 6 ಸ್ಟ್ರ್ಯಾಂಡ್ಸ್ನ ಮಾಡ್ಕೊಳ್ಳೋದಂದರೆ 2 ಥ್ರೆಡ್ನ ತೊಗೊಂಡು ಒಂದು ಟ್ಯೂಬ್ಗೆ ಈ ಥರ ಯಾವ್ದಾದ್ರು ಟ್ಯೂಬ್ಗೆ ರ್ಯಾಪ್ ಮಾಡ್ಕೊಳ್ಳೋದು. ಮಾಡ್ತಾಯಿದ್ದೀವಲ್ಲ, ಎಷ್ಟು ಉದ್ದ ಮಾಡ್ಕೊಬೇಕಂದ್ರೆ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಒಂದು 5 ಮೀಟರ್ಸ್ವರೆಗೂ ಮಾಡಿಕೊಂಡ್ರೆ ಆಯಿತು. ಅಥವಾ ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ ಅವಾಗ. ಮಧ್ಯೆ ಇನ್ನೊಂದು ಸಾರಿ ಮಾಡ್ಕೊಂಡ್ರೆ ಆಯಿತು. ಇಲ್ಲ ನಮಗೆ ನಿಯರ್ ಬೈ ಅವೈಲಬಲ್ ಇದೆ ಅಂದರೆ 6 ಸ್ಪೂಲ್ಸು ತೊಗೊಂಡ್ರೆ ಆಯಿತು. ನೋಡಿ, ಇವಾಗ 2 ಸ್ಪೂಲು ಮತ್ತು ನಾವು 2 ದಾರಾನ ಸುತ್ತಕೊಂಡಿದ್ದು ಸೇರಿದ್ರೆ 4 ದಾರ ಆಗುತ್ತೆ, 4 ಎಳೆ ದಾರ ಆಗುತ್ತೆ. ಇವಾಗ ನಾವು ಅದನ್ನು ಒಂದು ಕಡೆ ಸುತ್ತಕೊಂಡ್ರೆ 4 ಎಳೆ ದಾರ ಸಿಗುತ್ತೆ ನಮಗೆ. ನಾವು ಯಾವ್ಯಾವ ಬ್ರ್ಯಾಂಡ್ ಥ್ರೆಡ್ ಚೆನ್ನಾಗಿರುತ್ತೆ ಅಂದರೆ, ರಾಜ್ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ತುಂಬ ಶೈನಿಯಾಗಿರುತ್ತೆ ರಾಜ್ ಬ್ರ್ಯಾಂಡು. ಬೆಲ್ ಬ್ರ್ಯಾಂಡು ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿರುತ್ತೆ. ಬೆಲ್ ಬ್ರ್ಯಾಂಡಲ್ಲಿ 6 ಎಳೆ ದಾರ ಹಾಕಿದ್ರೆ ಒಳ್ಳೆ ಥಿಕ್ನೆಸ್ ಸಿಗುತ್ತೆ. ರಾಜ್ ಬ್ರ್ಯಾಂಡ್ ಸ್ವಲ್ಪ ಲೈಟಾಗಿ ಥಿಕ್ನೆಸ್ ಕಡಿಮೆ, ಬಟ್ ಒಳ್ಳೆ ಶೈನ್ ಕೊಡುತ್ತೆ. ಇನ್ನು ಸುಮಾರು ಸಿಗುತ್ತೆ, ನಮಗೆ ಯಾವ್ದು ಇಷ್ಟ ಆಗುತ್ತೋ ಶೈನಿಂಗ್ ಪ್ರಿಫರ್ ಮಾಡೋರು ಶೈನ್ ತೊಗೊಳ್ಬೋದು, ಥಿಕ್ನೆಸ್ ಪ್ರಿಫರ್ ಮಾಡೋರು ಬೆಲ್ ಬ್ರ್ಯಾಂಡ್ನ ತೊಗೊಬೋದು. ನಾವೀಗ ನೆಕ್ಸ್ಟ್ 4 ಎಳೆ ರ್ಯಾಪ್ ಮಾಡ್ಕೊಂಡಿದ್ವಲ್ಲ ಗ್ಲೂ ಬಾಟಲ್ಗೆ, 4 ಎಳೆ ಜೊತೆಗೆ 2 ಸ್ಪೂಲನ್ನ ಆ್ಯಡ್ ಮಾಡೋದು. 5 ಎಳೆ ಮತ್ತು 6 ಎಳೆ ಆಗುತ್ತೆ. ಇವಾಗ ಒಂದು ಟ್ಯೂಬ್ಗೋ ಅಥವಾ ವಾಟರ್ ಬಾಟಲ್ಗೋ ರೌಂಡ್ ಶೇಪ್ ಇರೋದಕ್ಕೆ ಈ ಥರ ಸುತ್ಕೊಳ್ಳೋದು. 6 ಎಳೆ ಬೇಕಿತ್ತಲ್ವ ನಮಗೆ, 6 ಎಳೆ ಆಯ್ತಲ್ಲ, ಒಂದು ನಾಟ್ ಹಾಕ್ಕೊಂಡ್ರೆ ಲೆಂತ್ ಚೆನ್ನಾಗಿ ಸಿಗುತ್ತೆ ನಮಗೆ. ಒಂದು 4 to 5 ಮೀಟರ್ಸು ಈ ಥರ 6 ಎಳೆ ದಾರ ಪ್ರಿಪೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ಗೆ ಚೈನ್ ಸ್ಟಿಚ್ ನಾವು ಕಲಿಯೋಕ್ಕೆ ಈಸಿ ಆಗುತ್ತೆ. ಅಥವಾ ನಮ್ಗೆ ಅವೈಲೇಬಲ್ ಇದೆ ನಿಯರ್ ಬೈ ನಾವು ತೊಗೊತೀವಿ ಅಂತ ಅಂದರೆ 6 ದಾರದುಂಡೆಗಳನ್ನ 6 ಸಿಲ್ಕ್ ಥ್ರೆಡ್ ದಾರದುಂಡೆಗಳನ್ನ ತೊಗೊಬೋದು. ನೋಡಿ, ಈ ಥರ 4 ಎಳೆ ಪ್ಲಸ್ 2 ಸ್ಪೂಲ್ಸ್ ದಾರಗಳನ್ನ
ಸುತ್ತಕೊಂಡ್ರೆ ಈಗ 6 ಎಳೆ ಆಯಿತು. ನಾವು ಇದನ್ನು ನೆಕ್ಸ್ಟ್ ಕ್ಲಾಸಿಗೆ ಬಳಸ್ಬೋದು. ನೋಡಿ ಈ ಥರ ಒಂದು 5 ಮೀಟರ್ಸ್ವರೆಗೂ ಸುತ್ತಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ರೆಡಿಯಾಗಿರಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಹೊಸದಾಗಿ ಕ್ಲಾಸಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆವಾಗ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ ಹೊಸ ಹೊಸ ಕ್ಲಾಸಸ್ನ ಕಲಿಬಹುದು. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರು ಕಲಿಯೋಕ್ಕೆ ಅವಶ್ಯಕತೆ ಇರುತ್ತೋ, ಈ ಥರ ಮನೆಯಿಂದನೇ ಸೀರೆ ಕುಚ್ಚು ಬಿಸ್ನೆಸ್ ಮಾಡೋರು ಅಥವಾ ಕಲಿತು ಮತ್ತು ಟೀಚ್ ಮಾಡೋರು ಬೇರೆಯವ್ರಿಗೆ, ಅವ್ರುಗಳಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ಗೆ ನೀವು ಈ ಥರ ಒಂದು ವೈಟ್ ಕಲರ್ ಸ್ಯಾರಿ ಫಾಲು ಮತ್ತು 11 ನಂಬರ್ ಹುಕ್ಕು ತಗೊಂಡು ಪ್ರಿಪೇರ್ ಆಗಿರಿ.